ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತು ಬೇಗ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅನ್ನ ಇತ್ತು, ಅದಕ್ಕೆ ಅನ್ನನ ಫ್ರೈ ಮಾಡ್ಕೊಂಡು ತಿಂದ್ವಿ. ಆ್ಯಂಡ್ ಚಿತ್ರಾನ್ನ ಥರ ಆಗಿತ್ತು. ಅದಾದಮೇಲೆ ಅಜ್ಜಿಗೆ ರಂಗೋಲಿ ಬಿಡಿಸು ಅಂತ ಹೇಳಿತ್ತು ಬಾಗಿಲು ಮೇಲೆ. ಹಾಗಾಗಿ ಎಲ್ಲ ರಂಗೋಲಿ ಎಲ್ಲ ಬಿಡಿಸ್ಕೊಟ್ಟು ಆಮೇಲೆ ಫೈನಲಿ ಮನೆಯೆಲ್ಲ ರೆಡಿ ಆಯಿತು. ಸೀಟೆಲ್ಲ ಹಾಕಿ ಇವಾಗ ನಾನು ಕ್ಯಾಪ್ಸಿಕಮ್ ಪಲ್ಯನ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಆ್ಯಂಡ್ ಕ್ಯಾಪ್ಸಿಕಮ್ ಪಲ್ಯಗೆ ಒಂದು 3 ಟೊಮೊಟೊನ ರುಬ್ಕೊಂಡಿದ್ದೀನಿ, ನುಣ್ಣಕ್ಕೆ ನೈಸಾಗಿ ರುಬ್ಕೊಂಡಿದ್ದೀನಿ. ಮತ್ತು 2 ರೆಡ್ ಕಲರು, 1 ಗ್ರೀನ್ ಕಲರ್ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಆ್ಯಂಡ್ 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಆಮೇಲೆ 2 ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಆಮೇಲೆ ಇವಾಗ ಸೋಂಪನ್ನ ತೊಗೊಂಡಿದ್ದೀನಿ ಮತ್ತು ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋಬೇಕು. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಸೋಂಪನ್ನ ಹಾಕ್ಕೋಬೇಕು. ಸೋಂಪನ್ನ ಹಾಕ್ಕೊಂಡು ನೀಟಾಗಿ ಆ ಸ್ಮೆಲ್ ಘಮ ಬರೋವಂಥ ಫ್ರೈ ಮಾಡ್ಕೊಬೇಕು. ಆಮೇಲೆ ಈರುಳ್ಳಿನ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಅಷ್ಟೊಂದೇನು ಗೋಲ್ಡನ್ ಬ್ರೌನೆಲ್ಲ ಬರೋದು ಬೇಡ, ಸ್ವಲ್ಪ ಕ್ರಂಚಿಯಾಗಿದ್ದರೆ, ಇಷ್ಟು ಕ್ರಂಚಿಯಾಗಿದ್ದರೆ ಸಾಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋಗಂಟ ಫ್ರೈ ಮಾಡಬೇಕು. ಈಗ ನೀಟಾಗಿ ಫ್ರೈ ಮಾಡೋದ್ರಿಂದ ಈರುಳ್ಳಿನೂ ಬೇಗ ಜಾಸ್ತಿ ಫ್ರೈ ಆಗುತ್ತೆ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿನೂ ಫ್ರೈ ಆಗುತ್ತೆ. ಹಾಗಾಗಿ ಈರುಳ್ಳಿ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ. ಈಗ ಅದೇ ಫ್ರೈ ಆಗ್ತಾ ಇರುತ್ತೆ. ಇವಾಗ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಎಲ್ಲ ನೀಟಾಗಿ ಹಸಿ ವಾಸನೆ ಹೋಗೋಗಂಟ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಧನಿಯಾ ಪುಡಿನ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ ಮತ್ತು 1/4 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದೀನಲ್ವ, ಹಾಗಾಗಿ ಖಾರ ಆಗಿಬಿಡುತ್ತೆ ಅಂತ ಹೇಳಿ ನಾನು ಹಾಕ್ಕೊಂಡಿದ್ದೀನಿ 1/4 ಸ್ಪೂನ್ನ. ಆಮೇಲೆ ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ವಲ್ಲ, ಟೊಮೊಟೊನ ರುಬ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಅದನ್ನು ಹಸಿ ವಾಸನೆ ಹೋಗೋಗಂಟ ಫ್ರೈ ಮಾಡ್ಕೋಬೇಕು. ಆಮೇಲೆ 1/4 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೈ ಮಾಡಬೇಕು. ಎಲ್ಲ ಫ್ರೈ ಆದಮೇಲೆ ಇವಾಗ ನಾನು ಯಾವ ಜಾರಲ್ಲಿ ರುಬ್ಕೊಂಡಿದ್ದೋ ಅದೇ ಜಾರಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಬರೀ ಅಷ್ಟೇ, ನಾನು ಯಾವ ಜಾರಲ್ಲಿ ರುಬ್ಕೊಂಡಿದ್ದೋ ಅಷ್ಟು ಜಾರಲ್ಲಿ ಫುಲ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ನಾನು ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ. ನನಗೆ ಒಂದು ಸ್ವಲ್ಪ ಗಟ್ಟಿಯಾಗಿ ಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೇನಾದ್ರು ತೆಳ್ಳಗೆ ಬೇಕು, ರೈಸ್ ಬೇಕು ಅಂತ ಹೇಳೋದಾದರೆ, ರೈಸ್ಗೆ, ಇಡ್ಲಿಗೆ, ದೋಸೆಗೆಲ್ಲ ಬೇಕು ಅಂತ ಹೇಳಿದ್ರೆ ಇನ್ನೂ ತೆಳ್ಳಗೆ ಮಾಡ್ಕೊಬೋದು. ನನಗೆ ಸಾಕು ಇಷ್ಟು ಕನ್ಸಿಸ್ಟೆನ್ಸಿ ಅಂದ್ಬಿಟ್ಟು ಮಾಡಿಕೊಂಡೆ. ಆ್ಯಂಡ್ ರೆಡಿ ಆಯಿತು. ಇವಾಗ ನಾನು ಗುದ್ಲಿನ ತೊಗೊಂಡು ಹೋಗ್ತಾಯಿದ್ದೀನಿ. ಕಾಳನ್ನ ಹಾಕ್ಬಿಟ್ಟು ಇದು ಬರೋದ ಸೊಪ್ಪನ್ನ ಬೆಳೆಯೋದ ಅಂತ ಹೇಳಿ, ಮೆಂತ್ಯ ಕಾಳನ್ನ ಸೊಪ್ಪು ಬೆಳೆಯೋಣ ಅಂತ ಹೇಳಿ ಈ ಜಾಗದಲ್ಲೆಲ್ಲ ನಾನು ಗಿಡಗಳೆಲ್ಲ ಕಿತ್ತಾಕ್ಬಿಟ್ಟಿದ್ದೆ. ಎಲ್ಲ ಫುಲ್ ಒಣಗೋಗಿ ಎಲ್ಲ ಆಗ್ಬಿಟ್ಟಿತ್ತು. ಇವಾಗ ಮಳೆಗಾಲ ಅಲ್ವಾ, ಈಗ ಗಿಡ ಎಲ್ಲ ಚಿಗುರುತ್ತಲ್ವ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಗುದ್ಲಿಲೆಲ್ಲ ನೀಟಾಗಿ ಪಾತಿ ಥರ ಮಾಡಿ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಹಾಕ್ತಾ ಇರೋದು. ನೋಡೋದ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬಂದರೆ ನಿಮಗೂ ತೋರಿಸ್ತೀನಿ ನಾನು ಹೇಗೆ ಬರ್ತಾಯಿದೆ ಅಂತ ಹೇಳಿ. ಆ್ಯಂಡ್ ಎಲ್ಲ ನೀಟಾಗೆ ಪಾತಿ ಥರ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಮೆಂತ್ಯ ಇತ್ತು ಮನೆಯಲ್ಲಿ, ಹಾಗಾಗಿ ಮೆಂತ್ಯ ಕಾಳನ್ನ ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಬೆಳೆಯೋಕ್ಕೆ ಮೆಂತ್ಯ ಕಾಳನ್ನ ಆಲ್ರೆಡಿ ಉದುರಿಸಿದ್ದೀನಿ. ಇವಾಗ ಅದ್ರ ಮೇಲೆ ಸ್ವಲ್ಪ ಮಣ್ಣು, ಮೆಂತ್ಯ ಮುಚ್ಕೊಳ್ಳೋಂಗೆ ಮಣ್ಣನ್ನ ಉದುರಿಸ್ಬೇಕು. ನೀಟಾಗಿ ಮೆಂತ್ಯ ಒಂದು ಕಾಳು ಕಾಣಬಾರ್ದು, ಆ ಥರ ಮೆಂತ್ಯನ ಮುಚ್ಚಬೇಕು. ನನಗೂ ಸರಿಯಾಗಿ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾಯಿರೋದು. ನೋಡೋದ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಎಲ್ಲ ನೀಟಾಗಿ ಒಂದು ಕಾಣ್ದಂಗೆ ಎಲ್ಲ ಫುಲ್ ಮುಚ್ಚಿದ್ದೀನಿ. ಅದ್ರ ಮೇಲೆ ನೀರನ್ನ ಚೆಲ್ಲಬೇಕು. ಕೈಲೇ ಇಟ್ಕೊಂಡು ಮಣ್ಣು ಯಾವ ಥರ ಚೆಲ್ಲೋದು ಹಂಗೆ ಕೈಲಿ ಇಟ್ಕೊಂಡು ನೀರನ್ನ ಚೆಲ್ಲಬೇಕು. ಅದನ್ನೆಲ್ಲ ನೀಟಾಗಿ ಮುಚ್ಚಿ ನೀರನ್ನೆಲ್ಲ ಚೆಲ್ಲಾದಮೇಲೆ ಊದು ಗಿಡ ಇತ್ತು ನಮ್ಮದು, ಊದು ಗಿಡಕ್ಕೂ ಅದಕ್ಕೂ ಒಂದು ಸ್ವಲ್ಪ ನೀರು ಹೋಗಂಗೆ ರೌಂಡನ್ನ ಮಾಡಿ. ಆಮೇಲೆ ನಿಂಬೆಹಣ್ಣು ಫೈನಲಿ ನಮ್ಮ ನಿಂಬೆ ಗಿಡದಲ್ಲಿ ನಿಂಬೆಹಣ್ಣು ಕಚ್ಚಿದೆ. ಆ್ಯಂಡ್ ತುಂಬಾ ಖುಷಿ ಆಯಿತು, ನಿಂಬೆಹಣ್ಣು ಬರ್ತಾ ಇದೆಯಲ್ಲ ಅಂತ ಹೇಳಿ. ಒಂದು ದೊಡ್ಡ ನಿಂಬೆಹಣ್ಣು ಬಂದಿದೆ, ನೋಡ್ಬೋದು ನೀವೇ. ನಂಗಂತೂ